ಸ್ತೋತ್ರ ಪರಿಶುದ್ಧನೇ, ಮೌನತನವ ದೇವ, ನಮ್ಮನ್ನು ನಿರ್ಮಿಸಿದ ನಮ್ಮ ಒಡೆಯನೇ, ಈ ಸುಂದರ ಸಮಯದಲ್ಲಿ ಸ್ವಾಮಿ ತಿರುಗಿ ನಿಮ್ಮ ಸಮ್ಮುಖದಲ್ಲಿ ಬರುವಂತೆ ನಮಗೆ ಕೃಪೆಯನ್ನು ಬಾಗಿಲು ಕೊಟ್ಟಿದ್ದಕ್ಕಾಗಿ ಸ್ತೋತಿಸ್ತೇವೆ. ಸ್ತೋತ್ರ ದೇವ. ಚಿಕ್ಕದಾಗಿ ಪ್ರಿಯರೇ ಒಂದು ಚಿಕ್ಕದಾಗಿ ಪ್ರಾರ್ಥಿಸಿಕೊಂಡೆ ಸಮಾಧಾನಿ. ಸ್ತೋತ್ರ 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 ಯೇಸುವೇ. ಸರ್ವ ಸೃಷ್ಟಿಗೆ ಯಜಮಾನನು, ಸರ್ವವನ್ನು ನಿರ್ಮಿಸಿದ ಆತನು, ನಿತ್ಯವು ನಿರಂತರ ಇರುವಾತನಾದ ಮಹಾದೇವರಾದ ಯೇಸು ಸ್ವಾಮಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ತಿರುಗಿ ಮತ್ತೊಂದು ಅವತ್ತೆ ನಿಮ್ಮ ಸಮ್ಮುಖದಲ್ಲಿ ಬರುವಂತೆ ಜೀವಗಳ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ, ಅದನ್ನು ಕೇಳಲಿಕ್ಕೆ ಮಹಾ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮ್ಮನ್ನು ಘನಪಡಿಸಬೇಕು. ಅವರು ಪ್ರಭುವೇ, ಈ ಜೀವಗಳ ವಾಕ್ಯನ ಆಲಿಸುವಂತ ಎಲ್ಲರ ಜೀವಿತನು ವಿಶೇಷವಾಗಿ ಆಶೀರ್ವಾದ ಮಾಡಬೇಕು ಬಿಡ್ತೇನೆ. ದೃಢವಾದ ನಂಬಿಕೆಯಲ್ಲಿ, ದೃಢವಾದ ವಿಶ್ವಾಸದಲ್ಲಿ ನಿಲ್ಲಲಿಕ್ಕೆ ಸಹಾಯ ಮಾಡಬೇಕೆಂದು ಯೇಸುವಿನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ತಂದೆ ಆದೇವೆ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು. ಸ್ತೋತ್ರ ಯೇಸಯ್ಯ. ಪರಿಶುದ್ಧನೇ, ನಿಮಗೆ ಸ್ತೋತ್ರ ದೇವರೇ. ಮತ್ತೊಂದು ಈ ಸಮಯದಲ್ಲಿ ಪ್ರಿಯರೇ, ಚಿಕ್ಕದಾಗಿ ಒಂದು ವಾಕ್ಯ ಓದಿಕೊಳ್ಳೋಣ. 2 ಕೊರಿಂಥ 10 ಅದರ 3 ವಚನ ಇರ್ತದೆ. ದೇವರ ವಾಕ್ಯ ನಮಗೆ ಬಹಳ ಅವಶ್ಯವಾಗಿದೆ. ಈ ಲೋಕದ ನಾವು ಜೀವಿಸುವಾಗ ದೇವರ ವಾಕ್ಯದ ಮೂಲಕ ನಾವು ಜಯ ಕಾಣುತ್ತೇವೆ. ಪ್ರತಿಯೊಂದು ಸಮಾಜದಲ್ಲಿ, ಪ್ರತಿಯೊಂದು ಜೀವಿತದ ಹೆಜ್ಜೆಯಲ್ಲಿ ನಮಗೆ ದೇವರ ವಾಕ್ಯ ಬಹಳ ಅವಶ್ಯಕ ಇದೆ. ಮಹಾದೇವರ ಕೃಪೆ ಮತ್ತು ದೇವರ ಆಶೀರ್ವಾದ, ಆತನ ವಾಕ್ಯ, ಜೀವವುಳ್ಳ ವಾಕ್ಯ ನಮಗೆ ಜಯ ಕೊಡುವಂತದಾಗಿದೆ. ನಮಗೆ ಪ್ರತಿದಿನದ ಜೀವಿತದಲ್ಲಿ ಹೆಜ್ಜೆ ಹೆಜ್ಜೆಗೂ ನಾವು ಜಯ ಕಾಣಬೇಕಂದ್ರೆ ದೇವರ ವಾಕ್ಯ ನಮಗೆ ಬಹಳ ಅವಶ್ಯವಾಗಿದೆ. ಆತ್ಮಿಕವಾಗಿ ಬೆಳೆಯಲಿಕ್ಕೆ ವಾಕ್ಯಗಳು ಬಹಳ ಪ್ರಾಮುಖ್ಯತೆ. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ವಾಕ್ಯ ಒಳಗೆ ಇಷ್ಟಪಡ್ತೇನೆ ಮುಂದೆ. 2 ಕೊರಿಂಥ 10 ಅದರ 3 ವಚನ ಇರ್ತದೆ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳು ಆಗಿವೆ ಎಂದು ನೋಡುತ್ತೇವೆ. ಹೌದು, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ, ದೇವರ ಮಕ್ಕಳು ಲೋಕಾನುಸಾರವಾಗಿ ಯುದ್ಧ ಮಾಡೋದಲ್ಲ. ಅನೇಕ ಕುಟುಂಬದಲ್ಲಿ ವೈಯಕ್ತಿಕ ಜೀವನದಲ್ಲಿ ಹೋರಾಟ ಇದೆ. ಸಮಸ್ಯೆ ಇರ್ಬೋದು, ಏನೆಲ್ಲ ಅಪ್ಪಳಿಸುವಾಗ, ಆದ್ರೆ ದೇವರ ವಾಕ್ಯದ ಮೂಲಕ ನಾವು ಅದನ್ನು ಖಂಡಿತವಾಗಿ ಅದರ ಮೇಲೆ ಜಯ ಕಾಣಲಿಕ್ಕೆ ಖಂಡಿತವಾಗಿ 100% ಸಾಧ್ಯವಿದೆ ಪ್ರಿಯರೇ. ಹೇಳ್ತದೆ, ನಾವು ಲೋಕದಲ್ಲಿ ಇದ್ರೂ ಕೂಡ ಲೋಕಾನುಸಾರವಾಗಿ ಯುದ್ಧ ಮಾಡೋರಲ್ಲ, ಲೋಕ ಅನುಸಾರವಾಗಿ ಹೋರಾಟ ಮಾಡೋರಲ್ಲ, ಆದ್ರೆ ಆತ್ಮ ಸಂಬಂಧವಾಗಿ ದೇವರ ಆತ್ಮನ ಮೂಲಕ, ಪರಿಶುದ್ಧ ಆತ್ಮನ ಮೂಲಕ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಜಯ ಕಾಣುತ್ತೇವೆ. ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಹೆಜ್ಜೆಯಲ್ಲಿ ದೇವರ ವಾಕ್ಯದ ಮೂಲಕ, ಪರಿಶುದ್ಧ ಆತ್ಮನ ಸಹಾಯದ ಮೂಲಕ, ದೇವರ ಆತ್ಮನ ಸಹಾಯದ ಮೂಲಕ, ವಾಕ್ಯದ ಮೂಲಕ ನಾವು ಸೈತಾನನ್ನು, ಅದರ ಸಮಸ್ಯೆಗಳನ್ನು ಖಂಡಿತವಾಗಿ ಜಯಿಸಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಅದಕ್ಕೋಸ್ಕರ ಈ ಲೋಕದಲ್ಲಿ ಜೀವಿಸುವಂತ ನಮ್ಮೆಲ್ಲರಿಗೆ ದೇವರ ವಾಕ್ಯ ಬಹಳ ಪ್ರಾಮುಖ್ಯ ಇದೆ. ಚಿಕ್ಕ ಪುಟ್ಟ ಸಮಸ್ಯೆ ಆಗ್ಬೋದು ಅಥವಾ ಎದುರಾಳಿ ಇರ್ಬೋದು, ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲದರ ಮೇಲೆ ಪ್ರತಿಯೊಂದು ದಿನದಲ್ಲಿ ಹೆಜ್ಜೆ ಹೆಜ್ಜೆಗೆ ನಾವು ಜಯ ಕಾಣಬೇಕಂದ್ರೆ ದೇವರ ವಾಕ್ಯ ಆಗುತ್ತದೆ. ಬೈಬಲ್ ಅಲ್ಲಿ ಎರಿಕೋ ಕೋಟೆ ಅದು ಬಿದ್ದೋಯ್ತು. ಹೇಗಂದ್ರೆ ನಾವು ನೋಡುವಾಗ ಕೇವಲ ಯೋಶನ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. 1ರಿಂದ ಕೆಲವು ವಚನ ನೋಡುವಾಗ ಕೋಟೆ ಬೆಳೆಸಬೇಕಂದ್ರೆ ಯಾವ ಆಯುಧ ಅವಶ್ಯಕತೆ ಇರಲಿಲ್ಲ. ಆದ್ರೆ ದೇವರ ಸ್ತುತಿ ಪದಗಳನ್ನು ಹೇಳುವಾಗ, ದೇವರು ಹೇಳಿದ ಹಾಗೆ ಕೇಳುವಾಗ ಆ ಕೋಟೆ ತನ್ನಿಂದ ತಾನೇ ಅದು ಬಿದ್ದೋಯ್ತು ಅಂತ ನೋಡ್ತೇವೆ ಪ್ರಿಯರೇ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಬರ್ತಕ್ಕಂಥ ಕೋಟೆಯ ಹಾಗೆ ಬರ್ತಕ್ಕಂಥ ಸಮಸ್ಯೆಗಳು ಜಯಿಸಬೇಕಾ, ಓವರ್ಕಮ್ ಮಾಡಬೇಕಾ, ಎಲ್ಲಾದ ಮೇಲೆ ನಾವು ಜಯ ಕಾಣಬೇಕಂದ್ರೆ ದೇವರ ವಾಕ್ಯ ಬಹಳ ಅವಶ್ಯವಾಗಿದೆ ನಮ್ಮ ಜೀವಿತದಲ್ಲಿ. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಯೇಸುವಿನ ಜೀವವುಳ್ಳ ವಾಕ್ಯದ ಮೂಲಕ ನಾವು ಹೃದಯಪೂರ್ವಕವಾಗಿ ನಂಬಿ ವಿಶ್ವಾಸ ಮಾಡಿ ಆರೈಕೆ ಮಾಡುವಾಗ ನಾವು ಜಯ ಕಾಣ್ತೀವಿ. ಬೈಬಲ್ ಅಲ್ಲಿ ಒಂದು ವಾಕ್ಯ ಇರ್ತದೆ, ಮನುಷ್ಯನ ಬಾಯಿ ಫಲ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಎಂಬುದಾಗಿ. ನಾವು ಏನು ಹೇಳ್ತೀವೋ ಖಂಡಿತವಾಗಿ ಆ ವಿಷಯದಲ್ಲಿ ನಮಗೆ ಜಯ ಕೊಡುವ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಜಯ ಕಾಣಬೇಕು ನಮ್ಮ ಜೀವಿತದಲ್ಲಿ ಎಂಬುದಾಗಿ ಅನೇಕರು ಯೋಚನೆ ಮಾಡ್ತಾರೆ. ಈ ಸಮಸ್ಯೆ ಹೇಗೆ ಮುಟ್ಟಬೇಕಂತ ಯೋಚನೆ ಮಾಡುವಾಗ, ಆದ್ರೆ
ಸತ್ಯದ ಹೇಳ್ತದೆ, ನಾವು ಲೋಕ ಅನುಸಾರವಾಗಿ ಯುದ್ಧ ಮಾಡೋರಲ್ಲ, ಆತ್ಮನ ಸಂಬಂಧವಾಗಿ ಯುದ್ಧ ಮಾಡ್ತೇವೆ. ಆತ್ಮನಿಗೆ ಅನುಸಾರವಾಗಿ, ದೇವರ ಆತ್ಮನ ಅನುಸಾರವಾಗಿ ನಡ್ಕೊಳ್ಳುವಾಗ, ಪವಿತ್ರ ಆತ್ಮ ಬರ್ತಾರೆ ಜೀವಿಸುವಾಗ, ದೇವರ ವಾಕ್ಯಕ್ಕೆ ಒಳಪಟ್ಟು ಜೀವಿಸುವಾಗ, ದೇವರ ವಾಕ್ಯವನ್ನು ಅರಿಕೆ ಮಾಡಿಕೊಂಡು ಅದನ್ನು ಹೇಳುವಾಗ ಸಮಸ್ಯೆಗಳು ನಮ್ಮ ಕಾಲಗಳಿಗೆ ಇರುವಂತಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ಸಮಸ್ಯೆ ಜಯಿಸಬೇಕಂದ್ರೆ ದೇವರ ಬಹಳ ಇಂಪಾರ್ಟೆಂಟ್ ಆಗಿದೆ, ಪ್ರಾಮುಖ್ಯ ಇದೆ. ದೇವರ ವಾಕ್ಯ ಸಜೀವವುಳ್ಳ ದೇವರ ವಾಕ್ಯ ಇಂಪಾರ್ಟೆಂಟ್ ಆಗಿದೆ. ಸಮಸ್ಯೆ ಜಯಿಸಬೇಕಂದ್ರೆ ಏನು ಅವಶ್ಯಕತೆ ಇಲ್ಲ ಅಂದ್ರೆ ನಮ್ಮ ಜೀವಿತದಲ್ಲಿ ನಾವು ಗಲಿಬಿಡಿ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ನಮಗೆ ಜಯ ಕೊಡುವಂತದ್ದಾಗಿದೆ. ದೇವರ ವಾಕ್ಯ ನಮಗೆ ಸಮಸ್ಯೆಗಳು ಜಯಿಸಲಿಕ್ಕೆ ಸಾಮರ್ಥ್ಯ ಕೊಡ್ತದೆ. ದೇವರ ವಾಕ್ಯ ನಮಗೆ ಆಧಾರ ಕೊಡ್ತದೆ. ದೇವರ ಪರಿಶುದ್ಧ ವಾಕ್ಯ ನಮಗೆ ಸಂತೈಸಿಕೆ ಉಂಟು ಮಾಡ್ತದೆ. ಸಂತೈಸುವ ಹಾಗೆ ಆಮೇಲೆ ಆಧಾರ ಕೊಡುವಂತದ್ದಾಗಿದೆ. ಯಾವುದಂದ್ರೆ ದೇವರ ಜೀವವುಳ್ಳ ವಾಕ್ಯ ಆಗಿದೆ. ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ ಹೀಗಿರ್ತದೆ, ನನ್ನ ಮಾತುಗಳೇ ನಿಮಗೆ ಆಹಾರವಾಗಿಯೂ ಮತ್ತು ಜೀವವಾಗಿದೆ. ನೋಡ್ತೇವೆ, ಹೌದು, ದೇವರ ಮಾತುಗಳು ನಮಗೆ ಆಹಾರವಾಗಿರುತ್ತದೆ. ಆತ್ಮಿಕವಾಗಿ ಬೆಳೆಯಲಿಕ್ಕೆ ದೇವರ ವಾಕ್ಯ ಆಹಾರವಾಗಿದೆ. ಈ ಆತ್ಮಿಕದ ಆಹಾರ ಸೇವಿಸುವಾಗ ನಾವು ಬಲಶಾಲಿಗಳಾಗ್ತೇವೆ, ಆತ್ಮದಲ್ಲಿ ಬಲಶಾಲಿಯಾಗ್ತೇವೆ. ಪ್ರತಿಯೊಂದು ವಿಷಯ ಜಯಿಸಲಿಕ್ಕೆ ದೇವರ ವಾಕ್ಯ ನಮಗೆ ಒಳಗಿರುವಾಗ ಖಂಡಿತವಾಗಿ ಯಾವುದು ಸಂಶಯವಿಲ್ಲದೆ ನಾವು ಜಯ ಕಾಣ್ತೇವೆ. ಹಲ್ಲೆಲೂಯ. ಈ ಲೋಕದಲ್ಲಿ ಜಯ ಕಾಣಬೇಕಾ? ಎಲ್ಲಾದ್ರೂ ಜಯ ಕಾಣಬೇಕಾ? ಹೌದು, ಎಲ್ಲರಿಗೂ ಒಂದೇ, ನಾವು ಜಯಿಸ್ಬೇಕು, ಲೋಕ ಜಯಿಸ್ಬೇಕು, ಸಮಸ್ಯೆ ಜಯಿಸ್ಬೇಕು ಅಂತ ಎಲ್ಲರಿಗೆ ಯೋಚನೆ, ಒಂದು ಆಸೆ ಇರುವಾಗ ಬೈಬಲ್ ಹೇಳ್ತದೆ, ನಾವು ಲೋಕಾನುಸಾರವಾಗಿ ಯುದ್ಧ ಮಾಡೋರು ಅಲ್ಲ, ದೇವರ ಆತ್ಮನಿಗೆ ಹೊಂದಿಕೊಂಡವರಾಗಿ, ಪರಿಶುದ್ಧ ಆತ್ಮನ ಬಲದಿಂದಲೂ ತುಂಬಿಸಲ್ಪಟ್ಟವರಾಗಿ, ದೇವರ ಆತ್ಮನಿಗೆ ಒಳಪಟ್ಟು ದೇವರ ವಾಕ್ಯನ ಹೃದಯ ಪೂರ್ವಕವಾಗಿ ನಮ್ಮೊಳಗೆ ಇಟ್ಕೊಂಡು ಆಮೇಲೆ ದೇವರ ವಾಕ್ಯನ ಆರಿಕೆ ಮಾಡಿಕೊಳ್ಳುವಾಗ, ಹೇಳುವಾಗ ನಮ್ಮ ಜೀವಿತದಲ್ಲಿ ಪ್ರತಿದಿನ ಪ್ರಿಯರೇ ನಮಗೆ ಜಯವು ನಮಗೋಸ್ಕರ ಸಿದ್ಧವಾಗಿದೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಹೌದು, ದೇವರು ನಮಗೆ ಯಾಕೆ ಉಂಟು ಮಾಡಿದಂದ್ರೆ ಈ ಲೋಕದಲ್ಲಿ ಬರ್ತಕ್ಕಂಥ ಎಲ್ಲಾ ವಿಷಯಗಳಲ್ಲಿ ಜಯ ಕಾಣಬೇಕೆಂಬ ಉದ್ದೇಶದಿಂದ ನಮಗೆ ನಿರ್ಮಾಣ ಮಾಡಿದಂತಿದೆ. ದೇವರ ನಿಕಟವಾದ ಸಂಪರ್ಕ, ಐಕ್ಯತೆ ಇರುವಾಗ, ದೇವರ ಅನುಗ್ರಹ ಇರುವಾಗ ಖಂಡಿತವಾಗಿಯೂ ಜಯವು ನಮಗೋಸ್ಕರ ಇದೆ ಪ್ರಿಯರೇ. ನಾನು ಇವಾಗಲೂ ಹೇಳ್ತಿದ್ದೇನೆ, ಯಾಕಂದ್ರೆ ಈ ಲೋಕದಲ್ಲಿ ನಾವು ಜೀವಿಸ್ತಿದ್ದೇವೆ. ನಾವು ಜೀವನ ಮಾಡುವಾಗ ದೇವರ, ನಮ್ಮ ನಿರ್ಮಾಣಿಕನಾದ ದೇವರ ಮಹಾಕೃಪೆ, ದೇವರ ನಡೆಸುವಿಕೆ, ದೇವರ ಸಹಾಯ, ದೇವರ ವಾಕ್ಯ, ಪರಿಶುದ್ಧಾತ್ಮನ ಸಹಾಯ ಇರುವಾಗ ಎಲ್ಲಾ ಸಮಸ್ಯೆಗಳು ನಮ್ಮ ಪ್ರತಿಯೊಬ್ಬರ ಕಾಲ ಕೆಳಗೆ ಇರ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಎಸ್, ದೇವರು ಹೀಗೆ ನಮ್ಮ ಜೀವಿತದಲ್ಲಿ ಜಯ ಕೊಡ್ಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ಆದ್ರೆ ನಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ಸಿದ್ಧರಾಗಿರುವಾಗ ಖಂಡಿತವಾಗಿ ನಮಗೆ ಸೋಲು ಇಲ್ಲ ಪ್ರಿಯರೇ, ಸೋಲು ಇಲ್ಲವೇ ಇಲ್ಲ. ಹಾಗಾದ್ರೆ ಜಯ ಯಾರಿಗಿದೆ? ಯಾರು ಯೇಸು ಕ್ರಿಸ್ತನ ದೃಢವಾಗಿ ನಂಬುತ್ತಾರೋ, ದೃಢವಾಗಿ ವಿಶ್ವಾಸ ಮಾಡ್ತಾರೋ, ದೃಢವಾಗಿ ಗಟ್ಟಿಯಾಗಿ ಹಿಡಿಕೊಳ್ತಾರೋ, ದೇವರ ವಾಕ್ಯ ನಾವು ಧ್ಯಾನ ಮಾಡಿ ಪವಿತ್ರ ಆತ್ಮ ಭಕ್ತರಾಗ್ತಾರೋ, ದೇವರ ಆತ್ಮ ಅಭಿಷೇಕಿಸಲ್ಪಡ್ತಾರೋ, ಖಂಡಿತವಾಗಿ ಪ್ರತಿ ದಿನದ ಜೀವಿತದಲ್ಲಿ ಹೋರಾಟದಲ್ಲಿ ಜಯ ನಮಗೋಸ್ಕರ ಅದು ಸಿದ್ಧವಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ನಮಗೋಸ್ಕರ ಜಯ, ಹೌದು, ಜಯವೇ ಇದೆ, ಸೋಲಿಲ್ಲ ನಮಗೆ. ಒಬ್ಬ ಭಕ್ತ ಹೇಳ್ತಾನೆ, ಸೋಲಿಲ್ಲ ನಮಗೆ, ಜಯದೇ ಹೆಜ್ಜೆ ಇಲ್ಲವೇ. ಹೌದು, ಬರ್ಮನ್ಸ್ ಹೇಳ್ತಾರೆ, ಭಕ್ತರು ಹೇಳ್ತಾರೆ, ಸೋಲಿಲ್ಲ ನಮಗೆ, ಜಯದೇ ಹೆಜ್ಜೆ ಇಲ್ಲ. ಹೌದು, ಪ್ರತಿಯೊಬ್ಬ ದೇವರ ಮಕ್ಕಳು ಸೋಲಿಲ್ಲ ಪ್ರಿಯರೇ. ಹಾಗಾದ್ರೆ ಏನಿದೆ? ನಮಗೋಸ್ಕರ ಜಯ ಕಾದಿದೆ. ಯಾಕೆ ಗೊತ್ತಾ? ದೇವರ ಜೀವವುಳ್ಳ ವಾಕ್ಯವು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬಾಯಿಲಿರುವಾಗ, ದೇವರ ಆತ್ಮ ಬರ್ತಾರೆ ಜೀವಿಸುವಾಗ, ದೇವರ ಐಕ್ಯತೆಯಲ್ಲಿ ಇರುವಾಗ, ಅಂದಿನವಾಗಿರುವಾಗ, ದೇವ ಸಂಪರ್ಕ ಹೆಚ್ಚಿರುವಾಗ ಏನಾಗ್ತದೆ? ನಮಗೋಸ್ಕರವೇ ಜಯವು ಸಿದ್ಧವಾಗಿದೆ. ಹಲ್ಲೆಲೂಯ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಬಿಡಿಸಲಿಕ್ಕೆ ಒಬ್ಬನಿದ್ದಾನೆ, ನಮ್ಮನ್ನು ಎಲ್ಲಾ ಇಕ್ಕಟ್ಟಿಂದ ಬಿಡಿಸಲಿಕ್ಕೆ ಒಬ್ಬನಿದ್ದಾನೆ. ಆತನೇ ಜೀವ ಸ್ವರೂಪನಾಗಿದ್ದಾನೆ. ಎಲ್ಲ ಪರಿಸ್ಥಿತಿಗಳಿಂದ ಬಿಡಿಸಲಿಕ್ಕೆ ಒಬ್ಬನಿದ್ದಾನೆ ಪ್ರಿಯರೇ. ಆತನ ಸದಾಕಾಲೂ ನಮ್ಮ ಜೊತೆಲೇ ಇದ್ದಾನೆ. ವಾಕ್ಯ ಹೇಳ್ತದೆ, ನಿಮ್ಮೊಳಗೆ ಇರುವವನನ್ನು ನೋಡ್ತೇವೆ, ನಿಮ್ಮೊಳಗೆ ಇರುತ್ತಾನೆ, ನಿಮ್ಮೊಳಗೆ ವಾಸ ಮಾಡ್ತಾನೆ. ಹಾಗಾದ್ರೆ ನಮ್ಮೊಳಗೆ ಇರುತ್ತಾನೆ, ನಮ್ಮೊಳಗೆ ವಾಸ ಮಾಡ್ತಾನೆ. ಯಾಕೆ ಗೊತ್ತಾ? ನಮಗೆ ಸಹಾಯ ಮಾಡಲು, ನಮಗೆ ನೆರವಾಗಲು, ಪ್ರತಿ ಸ್ಥಿತಿಗಳಲ್ಲಿ ದೇಹದಲ್ಲಿ ಆರೋಗ್ಯ ಕೊಡಲು, ಕುಟುಂಬದಲ್ಲಿ ಆರೋಗ್ಯ ಕೊಡಲು, ಕುಟುಂಬದ ಐಕ್ಯತೆ ಕೊಡಲು, ಕುಟುಂಬದ ಸದಸ್ಯರಲ್ಲಿ ದೈವ ಪ್ರೀತಿ, ದೈವ ಶಾಂತಿ ತುಂಬಲಿಕ್ಕೆ ನಮ್ಮೊಳಗೆ ವಾಸವಾಗಿರುವ ದೇವರಾಗಿದ್ದಾನೆ ಪ್ರಿಯರೇ. ಯೇಸು ಆತ್ಮ ಸ್ವರೂಪನು ನಮ್ಮೊಳಗೆ ಎದ್ದುಕೊಂಡು ನಮಗೆ ಬೇಕಂತ ಸಕಲ ಬಿಡುಗಡೆಯನ್ನು ಕೊಟ್ಟು ನಮಗೆ ಜಯಕರವಾದ ಜೀವಿತಕ್ಕೆ ನಡೆಸಲಿಕ್ಕೆ ನಮ್ಮ ಒಳಗೆ
ನಮ್ಮ ವೃತ್ತದಲ್ಲಿ ಇದ್ದುಕೊಂಡು ನಮಗೆ ಜಯ ಕೊಡುವಾತನಾಗಿದ್ದಾನೆ. ಹೌದು, ಆತನು ಜೀವ ಸ್ವರೂಪನು. ವಾಕ್ಯದ ಪ್ರಕಾರ ನೋಡ್ತೇವೆ, ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವವರು ಅಲ್ಲ. ಆತ್ಮಿಕ ರೀತಿಯಲ್ಲಿ ನಾವು ಸತ್ಯಕ್ಕೆ ತಕ್ಕಾಗಿ ಸ್ತುತಿಸುವಾಗ, ಆರಾಧಿಸುವಾಗ, ನಾವು ಆರಾಧಿಸುವ ದೇವರು ನಮ್ಗೆ ಜಯ ಕೊಡ್ತಾನೆ. ನಾವು ಸ್ತುತಿಸುವ ದೇವರು ನಮ್ಗೆ ಜಯ ಕೊಡ್ತಾನೆ. ನಾವು ಘನಪಡಿಸುವ ದೇವರು ಅದನ್ನು ಘನಪಡಿಸ್ತಾನೆ. ಯಾವುದು? ಆತನ್ನು ಘನಪಡಿಸುವಾಗ ನನ್ನನ್ನು ಘನಪಡಿಸೋರು ನಾನು ಘನಪಡಿಸ್ತಾನೆ ಎಂಬುದಾಗಿ ನೋಡ್ತೇವೆ ವಾಕ್ಯದಲ್ಲಿ. ಹೌದು ಪ್ರಿಯರೇ, ದೇವರು ಘನಪಡಿಸುವಂತ ಸ್ಥಿತಿಯಲ್ಲಿರುವಾಗ ದೇವರು ನಮ್ಮನ್ನು ಘನಪಡಿಸ್ತಾನೆ. ಘನಪಡಿಸುವಾಗ ಆತ ಖಂಡಿತವಾಗಿ ನಮ್ಮನ್ನು ಘನಪಡಿಸೋದಿದ್ದಾನೆ. ನಮ್ಮ ಜೀವನದಲ್ಲಿ, ನಮ್ಮ ಜೀವಿತದ ಪ್ರತಿ ದಿನದಲ್ಲಿ ಆತನ ಘನಪಡಿಸೋ ರೀತಿ ನಾವು ಜೀವಿಸುವಾಗ ಖಂಡಿತವಾಗಿ ನಮ್ಮ ಕುಟುಂಬ, ನಮ್ಮ ವೈಯಕ್ತಿಕ ಜೀವಿತ, ನಮ್ಮ ಎಲ್ಲ ಭವಿಷ್ಯನು ಆತನ ಯಥೇಚ್ಛವಾಗಿ ಆಶೀರ್ವದಿಸುತ್ತಿದ್ದಾನೆ ಪ್ರಿಯರೇ. ಇಷ್ಟು ಒಳ್ಳೆಯ ದೇವರಾಗಿದ್ದಾನೆ, ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ ಪ್ರಿಯರೇ. ಹೌದು, ಎಲ್ಲಾ ಸಮಸ್ಯೆಗಳನ್ನು, ಪ್ರತಿಯೊಂದು ಇಕ್ಕಟ್ಟಿನಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ಜಯ ಕೊಡುವ ಆತನು ನಮ್ಮ ಜೊತೆಯಲ್ಲೇ ಇರುವ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಎಡವಾಗಿ ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯ ಪರಲೋಕ ತಂದೆಯ ದೇವರೇ, ನಾವು ಲೋಕಾನುಸಾರ ಯುದ್ಧ ಮಾಡಲ್ಲ ಎಂಬುದಾಗಿ ನೋಡಿ. ಹೌದು ದೇವರೇ, ನಾವು ಆತ್ಮ ಸಂಬಂಧವಾದ ಕೋಟೆಗಳನ್ನು ಕೆಡವಿ ಹಾಕಿ, ಹೌದು ದೇವರೇ, ನಾವು ಜಯ ಕಾಣಲಿಕ್ಕೆ ನಮಗೆ ಸಾಮರ್ಥ್ಯನು ಬಲನು ಕೊಟ್ಟ ದೇವರು ನೀನು ಪ್ರಭುವೇ. ವಾಕ್ಯ ಕೇಳುವಂತ ಎಲ್ಲ ನಿನ್ನ ಪ್ರಿಯ ಮಗಳನ್ನು ಆಶೀರ್ವಾದ ಮಾಡಬೇಕು ಮಾಡ್ತಾನೆ. ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಂಡು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತನ ಶ್ರೇಷ್ಠ ಉನ್ನತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್.